ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾರ್ದೋ ಮಾತು ಕೇಳಿಕೊಂಡು ನಾನು ಬಂದು ಸುಶಾಂತ್ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನ. ಸುಶಾಂತ್ ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ನನಗೆ ಬಂದಿರೋ ಫೋನ್ ಸರಿನೇ. ಏನಯ್ಯ ಕಣ್ ಕಾಣಿಸಲ್ವಾ? ಮೇಲೆ ಬರ್ತಾ ಇದೆಯಲ್ಲ. ಓ ನೀನ್ ಕರೆಕ್ಟ್ ಬರಮ್ಮ. ಯಾಕೆ ಏನ್ ಇಟ್ಕೊಂಡಿದ್ಯಾ ಕಣ್ಣಲ್ಲಿ? ರೋಡಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗಕ್ಕಾಗಲ್ವಾ? ಓಯ್ ಏನಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ನಿಂದೇನೆ ಮಧ್ಯದಲ್ಲಿ ಹೆಣ್ಮಕ್ಳು ಬರೋ ಬಂದ್ಬಿಟ್ರೆ ಮಾತಾಡಕ್ಕೆ. ಓಹೋ ನಮ್ ನ್ಯಾಯ ಯಾರು ಕೇಳೋರ ಇಲ್ಲ ಇಲ್ಲಿ. ನಂಗೆ ಅರ್ಜೆಂಟ್ ಕೆಲಸ ಇದ್ದು ಹೋಯ್ತಾ ಇದ್ದೆ. ಅಲ್ಲಿಂದ ನಾರ ನೋಡ್ಕೊಂಡೇ ಬರ್ತಾ ಇದೀನಿ. ಅವ್ರಿಗೆ ಕಣ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಅಡ್ಡ ಬಂದಿರೋದವ್ರು ಭಯಂಗಿದ್ರೆ ಅವ್ರಿಗೆ ಬಯ್ಯಿ. ನಾವೆಲ್ಲ ಅರ್ಜೆಂಟ್ ಆಗಿ ಹೋಗ್ತಾ ಇರ್ತೀವಿ. ಈ ತರ ಅಡ್ಡ ಬಂದ್ಬಿಟ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗೋದು? ಅಲ್ಲ ಕಣಯ್ಯ, ಆ ತರ ಅರ್ಜೆಂಟ್ ಇದ್ರೆ 10 ನಿಮಿಷ ಮುಂಚೆ ಹೊರಡಬೇಕು. ಅಲ್ಲಲ್ಲಿ ಪೊಲೀಸರು ಬೋರ್ಡ್ ಹಾಕಿಲ್ವಾ ಅವಸರವೇ ಅಪಘಾತ ಕಾರಣ ಅಂತ? ಫಾಸ್ಟ್ ಆಗಿ ಬರಕ್ ಇದು ರೋಡ್ ಅಲ್ಲ, ಆಸ್ಪತ್ರೆ ಆವರಣ. ಆಸ್ಪತ್ರೆಗೆ ಬರೋರಿಗೆ 1000 ಟೆನ್ಷನ್ ಇರುತ್ತೆ. ಮಗು ಹತ್ರ ಏನೋ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ, ಅಡ್ಡ ಬಂದ್ಬಿಟ್ಟು ಮತ್ತೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ಸರ್ ಆರ ನೋಡ್ಕೊಂಡ್ ಬಂದ್ರೆ ಒಮ್ಮಂಗ್ ಕೇಳಿಸಿಲ್ಲ ಸರ್, ನಾನೇನ್ ಮಾಡ್ಲಿ ಅದಕ್ಕೆ? ಅಪ್ಪ ಕೇಳಿಸಲ್ಲ ಕಣಪ್ಪ. ತಾಯಿ ಮಗು ಜೊತೆಲಿ ಹೋಗ್ತಾ ಇಲ್ವಾ? ಮಗುಗೆ ಬದುಕಿನ ಪಾಠ ಹೇಳ್ಕೊಡ್ತಾಳ ತಾಯಿ, ಅರ್ಥ ಮಾಡ್ಕೋಬೇಕಲ್ವಾ ನೀನು? ನಿಮ್ಮನೇಲಿ ಯಾರು ಮಕ್ಳಿಲ್ವೇನಯ್ಯ? ಅವ್ರಿಗೆ ಯಾರಾದ್ರೂ ಈ ತರ ಅಡ್ಡ ಬಂದ್ ಬೈದ್ರೆ ಅಷ್ಟು ಅರ್ಜೆಂಟ್ ಏನಪ್ಪ ನಿನಗೆ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಗುದ್ದೋ ತರ ಬಂದ್ಬಿಟ್ಟು ನೀನೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ. ಆ ತರದೆಲ್ಲ ಮಾತಾಡೋದು ಒಳ್ಳೇದೆಲ್ಲ ಹೇಳ್ತೀನಿ ಕೇಳು. ನಿನಗೆ ಅಕ್ಕ ತಂಗಿರಿಲ್ವಾ? ನಿಮ್ಮನೇಲಿ ಯಾರಿಗಾರ ಈ ತರ ಆಗಿದ್ರೆ? ಸಾರಿ ಸರ್, ಕೋಪದಲ್ಲಿ ಮಾತಾಡ್ಬಿಟ್ಟೆ, ಯಾವ್ದೋ ಟೆನ್ಷನ್ ಅಲ್ಲಿದ್ದೆ. ಏನ್ ಸಾರಿ ನನ್ನ ಹತ್ರ ಕೇಳ್ತೀಯ? ಅವ್ರ ಹತ್ರ ಕೇಳು. ಅಮ್ಮ ಸಾರಿ ಅಮ್ಮ, ನಾನ್ ನೋಡದೆ ಬಂದ್ಬಿಟ್ಟೆ, ಯಾವ್ದೋ ಟೆನ್ಷನ್ ಅಲ್ಲಿದ್ದೆ. ಅಯ್ಯಯ್ಯೋ ಜಗಳ ಬಿಡಿಸ್ತಾ ನಿಂತ್ಬಿಟ್ನೆ. ಸುಶಾಂತ್ ಎಲ್ಲೋದ್ರು ಏನಂತ ನೋಡ್ಬೇಕಲ್ಲ. ಸರ್, ಯಾರು ಹುಡುಕ್ತಾ ಇದ್ದೀರಾ? ಗೀತಾ ಅನ್ನೋ ಪೇಷಂಟು. ಹೋ ಅವರಾ? ಅವ್ರನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ಎಲ್ಲಿದೆ ವಾರ್ಡು? ಇಲ್ಲೇ ರೈಟ್ ಸೈಡ್ಗೆ ಹೋಗಿ ಸರ್. ಥ್ಯಾಂಕ್ ಯು. ಯೋ ಏನ್ರಿ ನಿಮ್ದು ಅಷ್ಟು ಬುದ್ಧಿ ಬೇಡವಾ? ಅದು ಸಾರಿ ಕಣಪ್ಪ, ಯಾರನ್ನೋ ಪೇಷಂಟ್ ನೋಡ್ಬೇಕಾಗಿತ್ತು ಅದಕ್ಕೆ. ಏನ್ ಸಾರಿ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಲ್ಲಪ್ಪ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಪ್ಪ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಬಿಡಪ್ಪ ಹೋಗ್ಲಿ. ಬೆಳಗ್ಗೆ ಅದು ಎಲ್ಲಿಂದ ಬರ್ತೀರೋ ಹೋಗಿ. ಅಲ್ಲಪ್ಪ ಏನಯ್ಯ ಗೊತ್ತಿಲ್ಲ ಅಂತ ಹೇಳಿದ್ ತಾನೆ. ಆಯ್ತು ಹೋಗಯ್ಯ ನೋಡಿದೀನಿ. ಏನಿದು ಗಲಾಟೆ? ಏನೂ ಇಲ್ಲಮ್ಮ, ಅದೊಂದ್ ಸ್ವಲ್ಪ ಅಮ್ಮ, ನಾನೊಬ್ರು ಪೇಷಂಟ್ ನ ನೋಡ್ಬೇಕಾಗಿತ್ತು. ಅವರ ಹೆಸರೇನು ಸರ್? ಅದು ಹೆಸರು ಅದೇನೋ ಹೇಳಿದ್ರು ಮರ್ತ್ಬಿಟ್ಟಲ್ಲಮ್ಮ ನಾನು. ಸರ್, ಹೆಸರು ಗೊತ್ತಿಲ್ಲದೆ ಬಂದಿದ್ದೀರಾ? ಹೌದು ಕಣಮ್ಮ, ಗೊತ್ತಿಲ್ಲ ಕಣಮ್ಮ ನಂಗೆ. ಜ್ಞಾಪಿಸ್ಕೊಂಡು ಹೇಳಿ, ಕರೆಸ್ತೀನಿ. ಸರಿಮ್ಮ. ಸರ್, ನೀವೇನು ಸರ್ ಇದ್ದಕ್ಕಿದ್ದಾಗೆ ತಲೆ ಸುತ್ತ ಬಂದಾಗಿಂದ ಸರಿಯಾಗಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ. ಗೀತಾ, ನಾಟಕ ಆಡ್ಬೇಡ, ಇನ್ನೋಸೆಂಟ್ ತರ ಆಕ್ಟ್ ಮಾಡ್ಬೇಡ ನೀನು. ನಿನಗೂ ಆ ಮಂತ್ರಂಗೂ ಏನ್ ಸಂಬಂಧ? ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ? ಮಂತ್ರನಾ? ಅಯ್ಯೋ, ಮಂತ್ರ ಮೇಡಮ್ನ ನೋಡಿ ತುಂಬಾ ದಿನ ಆಯ್ತು ಸರ್. ಏಯ್, ನಿಜ ಹೇಳೋ. ಸರ್, ನಾನು ಹೇಳ್ತಾ ಇರೋದು ಸತ್ಯನೇ ಸರ್. ನಾನು ಮಂತ್ರ ಮೇಡಮ್ನ ನೋಡಿ ತುಂಬಾ ದಿನ ಆಯ್ತು ಸರ್. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಪಾಪ ಅಂತ ಬಂದ್ರೆ ನನಗೆ ಪಾಪ ಸುತ್ಕೊಂತ ಇದೆ ಇಲ್ಲಿ. ಕರುಣೆ ತೋರಿಸಿ ಸಹಾಯ ಮಾಡಿದೆ ನಿಂಗೆ.